ನಮಸ್ಕಾರ. ನಮ್ಮ ಬಳ್ಳಾರಿಯ ಜಿ ನಾಗೇಂದ್ರ ಅವರಿಗೆ ಗ್ರಾಮೀಣ ಕ್ಷೇತ್ರದಿಂದ ಸಚಿವ ಆಕಾಂಕ್ಷಿ ಎಂದು ಘೋಷಿಸಲ್ಪಟ್ಟ AICC ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಅವರು, ಸೈಯದ್ ನಾಸೀರ್ ಹುಸೇನ್ ಅವರು, ವೇಣುಗೋಪಾಲ್ ಅವರು, ಈ ಎಲ್ಲರಿಗೆ ಬಳ್ಳಾರಿ ಯುವ ಜನತೆಗೆ ಧನ್ಯವಾದಗಳು. ನಾಗೇಂದ್ರ ಅವರಿಗೆ ಮಿನಿಸ್ಟರ್ ಮಾಡಿದ ಸಲುವಾಗಿ ಬಳ್ಳಾರಿಯ ಜನತೆಗೆ ಬಹಳ ಖುಷಿಯಾಗಿದೆ. ಇದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಅಭಿವೃದ್ಧಿ ಕಡೆ, ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ, ಪಕ್ಷ ಕೆಲಸಗಳಿಗೆ ಉತ್ಸಾಹ ಕಾರ್ಯಕರ್ತರಲ್ಲಿ ಇರುತ್ತದೆ. ಇದರಿಂದ ಪಕ್ಷದ ಎಲ್ಲರೂ ಖುಷಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ಎಲ್ಲರೂ 4 ಗಂಟೆಗೆ ನಮ್ಮ ಸಚಿವರಿಗೆ ಮಾತಾಡಿದ್ದೀವಿ, ಇವಾಗ ಸಚಿವರು ನಾಗೇಂದ್ರ ಅವರಿಗೆ ಮಾತಾಡಿದ್ದೀವಿ. 4 ಗಂಟೆಗೆ ಬಂದೆ ಅಂತ ಹೇಳಿದ್ದಾರೆ. ಎಲ್ಲರೂ ಬಳ್ಳಾರಿಯಿಂದ ಬರೋರು ಎಲ್ಲರೂ ಸಂತೋಷದಿಂದ ಬರುತ್ತಿದ್ದಾರೆ. ಬಂದವರು ಎಲ್ಲರೂ ಅಲ್ಲಿ ಆಗಮನ ಮಾಡುತ್ತಿದ್ದಾರೆ. ನಮ್ಮ ಬಳ್ಳಾರಿ ಜನತೆಗೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು. ಹೆಸರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರ್ ಅಂತ, ಬಳ್ಳಾರಿಯಿಂದ ಬರ್ತೀನಿ. ನಮ್ಮ ಕಾರ್ಪೊರೇಟರ್. ಮೊದಲನೇ ಬಾರಿಗೆ ನಮ್ಮ ಗ್ರಾಮೀಣ ಶಾಸಕರಾದ ಬಿ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ನಾವು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ನಾಸೀರ್ ಹುಸೇನ್ ಅವರಿಗೆ, ಎಲ್ಲ ನಾಯಕರುಗಳಿಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದರೆ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಎಲ್ಲ ಬಳ್ಳಾರಿಯಲ್ಲಿ ಖುಷಿದ ವಾತಾವರಣ ಬಂದಿದೆ. ಎಲ್ಲರೂ ಹಬ್ಬದ ಸಂತೋಷ ಇದೆ. ನಾವು ಇಲ್ಲೇ ಬಂದೀವಿ, ನಾವು ಕೂಡ ಫೋನ್ ಮಾಡಿದ್ದೀವಿ, ಅವರು ಕೂಡ ನಮಗೆ ಅವ್ರಿಗೆ ಶುಭಾಶಯಗಳನ್ನು ಹೇಳಿವಿ. 4 ಗಂಟೆಗೆ ಎಲ್ಲರೂ ನಮ್ಮ ಬಳ್ಳಾರಿಯವರು ಎಲ್ಲರೂ ಬಂದು ರಾಜಭವನದಲ್ಲಿ ಅವರ ಸಚಿವ ಸ್ಥಾನ ಸ್ವೀಕಾರ ಇದೆ. ಎಲ್ಲರೂ ಬರಬೇಕಂತ ನಾವೆಲ್ಲರೂ ಕೋರ್ಕೊಳ್ತೀವಿ. ಇದು ಒಂದು ಒಳ್ಳೆಯ ಸುದ್ದಿ. ಈ ಸಲ ಕ್ಯಾಬಿನೆಟ್ ಭಾಳ ಜಬರ್ದಸ್ತ್ ಇದಾಗಿದೆ. ನಾವು ಎಲ್ಲ ನಾಯಕರುಗಳಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಪಕ್ಷ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಜೈ ಕಾಂಗ್ರೆಸ್. ಎಲ್ಲರೂ ಕೂಡ ನಾವು ಅಭಿನಂದಿಸ್ತೀವಿ. KPC ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಇವತ್ತು KC ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಎಲ್ಲರೂ ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಯುವಕರಿದ್ದಾರೆ, ನಮ್ಮ ನಾಯಕರು ಕಾಶಪ್ಪನವರು ಸಂಘಟನೆ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ವ್ಯಕ್ತಿ. ಅವರು ಫೈರ್ ಬ್ರ್ಯಾಂಡ್ ಅಂತ ಕೂಡ ಎಲ್ಲ ಯುವಕರು ಕೂಡ ಅವರಿಗೆ ಕರಿತಾ ಇದ್ದೀವಿ. ಅವ್ರು ಬರ್ತಾರಪ್ಪ ಅಂದ್ರೆ 1000 ಜನ ಆಟೋಮೆಟಿಕ್ಲಿ ಬಂದು ಕೊಡ್ತಾ ಇದ್ದಾರೆ. ನೋಡಿ ಇವತ್ತು ಎಷ್ಟು ಜನ ಆನಂದರಾವ್ ಸರ್ಕಲ್ನಲ್ಲಿ ಬಂದಾರಪ್ಪ ಅಂದ್ರೆ ಯಾರಿಗೂ ಕೂಡ ಬರೀ ಒಂದು ಮೆಸೇಜ್ ಮ್ಯಾಗ ಅಭಿಮಾನಕ್ಕೆ, ಎಲ್ಲರೂ ಸ್ವಂತ ವೆಹಿಕಲ್ ಮ್ಯಾಗ ಅಭಿಮಾನಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅಂತ ದಿಟ್ಟ ನಾಯಕನ ಗುರುತಿಸಿ ಸಚಿವ ಸ್ಥಾನವನ್ನು ಮಾಡಿದ್ದಕ್ಕೆ ಹೈಕಮಾಂಡ್ಗೆ, ಪಕ್ಷದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ ಇವತ್ತಿನಲ್ಲಿ ನಮ್ಮ ಸಾಹೇಬರಿಗೂ ಕೂಡ ಒಂದು ಅವಕಾಶ ಕೊಟ್ಟಿರತಕ್ಕ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸುರ್ಜೇವಾಲಾ ಸಾಹೇಬರಿಗೆ ಹಾಗೂ KC ವೇಣುಗೋಪಾಲ್ ಸಾಹೇಬರಿಗೆ ಗುರುವನ್ ಮತಕ್ಷೇತ್ರದ ಎಲ್ಲ ಅಭಿಮಾನಿ ಬಳಗದ ಪರವಾಗಿ ರಾಹುಲ್ ಗಾಂಧೀಜಿ ಅವರಿಗೂ ಸಹಿತ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಗವಾನ್ ಇಲ್ಕಲ್ ಅವರು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರೇ, ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಜಿ ಅವರೇ, ಅದೇ ರೀತಿಯಾಗಿ ತಾಯಿ ಸ್ವರೂಪಿ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೆ, ವೇಣುಗೋಪಾಲ್ ಅವರೇ, ಸುರ್ಜೇವಾಲಾ ಅವರೇ, ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹರಿಪ್ರಸಾದ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜಿ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರಿಗೆ, ನಮ್ಮ ಶಾಸಕರಿಗೆ ಅಭಿವೃದ್ಧಿಯ ಹರಿಕಾರರು, ಅವರ ತಂದೆಯಿಂದ ಹಿಡಿದು ಅವರ ಮನೆತನದಲ್ಲಿ ಅದು ಸೇವೆ ಅನ್ನೋದು ಅವರ ಮನೆತನದಲ್ಲಿದ್ದರೆ ಬಂದಿದೆ. ಆ ಸೇವೆ ಇಂದು ಕರ್ನಾಟಕದ ತುಂಬ ವಿಶಾಲವಾಗಿ ಹಬ್ಬಲಿಕ್ಕೆ ಇದೆ.
ಆ ಸೇವೆಯನ್ನು ಕರ್ನಾಟಕಕ್ಕೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಜಿ ಅವರಿಗೆ, ಅದೇ ರೀತಿಯಾಗಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಹರಿಪ್ರಸಾದ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜಿ ಅವರಿಗೆ, ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ನಿಮ್ಮ ಹೆಸರು ಹೇಳಿಬಿಟ್ಟು ಹೇಳಿ. ಇಲ್ಲಿ ನೋಡಿ ಸರ್, ಸರ್ ಇಲ್ಲಿ ನೋಡಿ. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ತಿಮ್ಮನಗೌಡ ಪಾಟೀಲ್ ಮುದ್ದು ಮಾತಾಡುವುದೇನೆಂದರೆ, ನಮಗೆ ಈ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಆಯಿತು. ಹಾಗೆ ನಾವು ವಿಶೇಷವಾಗಿ ಈ ಕಾಂಗ್ರೆಸ್ ಹೈಕಮಾಂಡಿನವರಾದ ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ ಹಾಗೂ ಧರ್ಮಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ಮುಖ್ಯಸ್ಥರಿದ್ದಾರೆ, ಅವರೆಲ್ಲರಿಗೂ ನಮ್ಮ ಮುಖಾಂತರ ಮೊದಲಿಗೆ ಹುನಗುಂದ ತಾಲೂಕು ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ. ಹಾಗೆ ನಮಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆಗೆ ಇದು ಒಂದು ಹೆಮ್ಮೆ. ಹಾಗೆ ಈ ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕಕ್ಕೆ ಕಾಶ್ಯಪ್ಪನವರು ಒಳ್ಳೆಯ ಕೆಲಸ ಮಾಡುವುದರ ಮುಖಾಂತರ ಅವರು ಏನು ಅನ್ನೋದನ್ನು ಇಡೀ ಕರ್ನಾಟಕಕ್ಕೆ ತೋರಿಸುತ್ತಾರೆ. ಅದಕ್ಕಾಗಿ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಈ ಸರ್ವ ಕರ್ನಾಟಕದ ಜನರಿಗೂ ಕೂಡ ನಾವು ಅವರಿಗೆ ವಂದನೆಗಳು ಹೇಳುತ್ತಾ ನಮಗೆ ಭಾಳ ಖುಷಿಯಾಗಿದೆ. ಆಮೇಲೆ ನಮ್ಮ ತಾಲೂಕಿನಿಂದ ಎಲ್ಲ ಅವರ ಅಭಿಮಾನಿಗಳು ಸ್ವತಃ ತಾವೇ ತಮ್ಮ ಇದು ಸಂತೋಷದಿಂದ ಬಂದು ಇಲ್ಲಿ ಭಾಗವಹಿಸಿ ಇಲ್ಲಿ ಈಗ ನಾವು ವಿಜೃಂಭಣೆಯನ್ನು ಆಚರಿಸುತ್ತಿದ್ದೇವೆ. ಧನ್ಯವಾದಗಳು. ಬಿರ್ಜಾದೆ ಹುನಗುಂದ ತಾಲೂಕು ಅಮ್ಮಿಗಡದವರು ಕಾಶ್ಯಪ್ಪನವರು ಇವರು ತಂದೆಯವರು 1999ರಲ್ಲಿ SM ಕೃಷ್ಣದಲ್ಲಿ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 25 ವರ್ಷದಿಂದ ಹುನಗುಂದ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಭಾಳ ಹೆಮ್ಮೆಯ ವಿಷಯ. ಅದರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, KC ವೇಣುಗೋಪಾಲ, ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಕ್ಯಾಬಿನೆಟ್ದಲ್ಲಿ ಯುವಕರು ಬಲಿಷ್ಠವಾಗಿ ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಬಲಿಷ್ಠವಾಗಿ ಸೇವೆ ಸಲ್ಲಿಸುತ್ತಾರೆ. ವಿಧಾನ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮಗೆ ಬಹಳ ಸಂತೋಷದ ವಿಷಯ. ಇವರ ಅಭಿಮಾನಿ ಸಣ್ಣ ಪಿರ್ತ ಇಟ್ಕೊಳ್ಳೋದು ಬಂದ ಗಣಪತಿ ದೇವಸ್ಥಾನದಲ್ಲಿ ತಾಯಿ ಗೌರಮ್ಮ ಕಾಶ್ಯಪ್ಪನವರು, ಸಹೋದರ ದಯಾನಂದ ಕಾಶ್ಯಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಪಕ್ಷದ ಮುಖಂಡರಿಗೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ. ಅದೇ ರೀತಿಯಾಗಿ 712 ಕಿಲೋಮೀಟರ್ ಸಮಾಜದ ಹೋರಾಟ ಸಲುವಾಗಿ, ಅದೇ ರೀತಿ ನಾನು NRC ಮತ್ತು CA ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ನಡೆಯುವ ಸಂದರ್ಭದಲ್ಲಿ 120 ಕಿಲೋಮೀಟರ್ ಇಲ್ಕಲ್ಲಿಂದ ಬಾಗಲಕೋಟೆ ಬಿಜಾಪುರದವರೆಗೆ ಪಾದಯಾತ್ರೆ ಯಾರ ಮುಖಂಡರು ಇದರದ ವಿಚಾರದ ಕಾಶ್ಯಪ್ಪನವರು ಮಾತ್ರ ಅಂತ ಹೇಳಕ್ಕೆ ಈ ಸಮಯದಲ್ಲಿ ಒಂದು ಸಂತೋಷದ ವಿಷಯ. ಇದರ ಮೇಲೆ ತಾವು ಮಾತಾಡೋಕ್ಕೆ ನಮಗೂ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಹೆಸರು ಮಾತಾಡಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರು. ಈ ಒಂದು ಮಾಧ್ಯಮದ ಜೊತೆ ನಾವು ಇವತ್ತಿನ ದಿವಸ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿ ಅಧಿಕಾರರು, ಸರ್ವ ಜನಾಂಗವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಯುವ ನಾಯಕ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೆ ಇವತ್ತಿನ ದಿವಸ ಮಂತ್ರಿಮಂಡಲದಲ್ಲಿ ಸಂಪುಟ ದರ್ಜೆ ಸಚಿವರಾಗಿ ಆಯ್ಕೆ ಮಾಡ್ತಾ ಇರುವುದು ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದರೆ ಅವರ ಸೇವೆ ತಾಲೂಕು ಮಟ್ಟದಲ್ಲಿತ್ತು, ಆದರೆ ಇಡೀ ರಾಜ್ಯಾದ್ಯಂತ ಅವರ ಸೇವೆಯನ್ನು ಪಡಿತಕ್ಕಂಥ ಅವಕಾಶ ಈ ರಾಜ್ಯದ ಜನತೆಗೆ ಕೊಡಮಾಡಿಕೊಟ್ಟಿರ್ತಕ್ಕಂಥ ನಮ್ಮ CM DK ಶಿವಕುಮಾರ್ ಅವರಿಗೆ ಹಾಗೂ ವರಿಷ್ಠ ನಾಯಕ ಕಾಂಗ್ರೆಸ್ನ ಎಲ್ಲ ವರಿಷ್ಠ ನಾಯಕರಿಗೆ ಅಭಿನಂದನೆಗಳನ್ನು ಈ ತಾಲೂಕಿನ ಪರವಾಗಿ ಅವರಿಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ನಾಯಕರು ನಮ್ಮೆಲ್ಲರ ಹೆಮ್ಮೆ. ಅವರ ತಂದೆಯವರು ಸಹ ಒಂದು ಉತ್ತರ ಕರ್ನಾಟಕದ ಹುಲಿ ಅಂದಿದ್ದರು. ಈಗ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರು ಇಡೀ ಕರ್ನಾಟಕದ ಹುಲಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಇವತ್ತು ಸಚಿವರಾಗಿ ಆಯ್ಕೆ ಆಗಿದ್ದು ನಮ್ಮ ಕ್ಷೇತ್ರಕ್ಕೆ ತುಂಬ ಸಂತೋಷ ಪಡ್ತಾರೆ. ಯಾಕಂದರೆ ಒಂದು 2 ತಿಂಗಳು ನಮ್ಮ ಕ್ಷೇತ್ರದ ಅಭಿಮಾನಿಗಳು, ಸಾಹೇಬ್ರ ಅಭಿಮಾನಿಗಳು ಈ ಯಾವ ದೇವರು ಬಿಟ್ಟಿಲ್ಲ, ಯಾವ ಕ್ಷೇತ್ರನೂ ಬಿಟ್ಟಿಲ್ಲ, ಯಾವ ಪುಣ್ಯ ಕ್ಷೇತ್ರನೂ ಬಿಟ್ಟಿಲ್ಲ. ಯಾಕಂದ್ರೆ ಅಷ್ಟು ಭಕ್ತಿ, ಅಷ್ಟು ಅಭಿಮಾನ ನಮ್ಮ ಸಾಹೇಬ್ರ ಮೇಲೆ. ಅದಕ್ಕಾಗಿ ಎಲ್ಲ ದೇವರ ಆಶೀರ್ವಾದ ಇವತ್ತು ನಮಗೆ ಫಲಿಸದ. ಅದಕ್ಕೆ ಇವತ್ತು ನಾವು ಏನು ಹೇಳ್ಬೇಕಂತ ಮಾತೇ ಬರ್ತಾ ಇಲ್ಲ. ಯಾಕಂದರೆ ಈ ಕ್ರೆಡಿಟ್ ನಮ್ಮೆಲ್ಲ
ಕ್ಷೇತ್ರದ ಅಭಿಮಾನಿಗಳಿಗೆ ಸಲ್ಲುತ್ತಾ. ಯಾಕಂದ್ರೆ ಅವ್ರ ಶ್ರಮ ಭಾಳ ಐತಿ. ಅದಕ್ಕಾಗಿ ಮುಂದಿನ ದಿನದಲ್ಲಿ ಯಾಕಂದ್ರೆ ದುಡಿದವನಿಗೆ ಕೂಲಿ ಸಿಕ್ಕಿದೆ ಅಂತ ಹೇಳ್ಬೇಕಾಗಿತ್ತ. ಯಾಕಂದ್ರೆ ದುಡಿಮೆಗೆ ಕೂಲಿ ಸಿಕ್ಕಿದ. ಯಂಗ್ ಸ್ಟಾರ್, ಡೈನಾಮಿಕ್ ಸ್ಟಾರ್, ಸೇವಕರು ಅಂದ್ರೆ ಎಷ್ಟು ಕೆಲಸ ಮಾಡ್ತಾರಂತಂದ್ರೆ ನಾವು ಹೇಳ್ಬಾರ್ದು. ಬಟ್ ಒಬ್ರು ಶಾಸಕರಿದ್ದೇ ಎಷ್ಟು ಕೆಲಸ ಮಾಡ್ತಿದ್ರು. ಇವತ್ತು ಮಿನಿಸ್ಟರ್ ಆಗ್ಯಾರ. ಇಡೀ ಎಂಟೈರ್ ಕರ್ನಾಟಕ ತುಂಬಾ ಅಭಿವೃದ್ಧಿ ಹೊಂದುತ್ತಾ ಒಳ್ಳೆ ಖಾತೆ ಸಿಗುತ್ತಾ ಆ ಖಾತೆಯನ್ನು ನಿರ್ವಹಿಸುವಂತ ಕೆಪಾಸಿಟಿ ಅವ್ರಿಗೆ ಐತಿ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಈ ಒಂದು ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೂ ನಮ್ಮ ಕ್ಷೇತ್ರ ಜನಸಂಖ್ಯೆ ಯಾರಿಗೆ ಹೇಳಿಲ್ಲ ಸಾಹೇಬ್ರು ಬರ್ರಿ ಅಂತಂದು, ವೈಯಕ್ತಿಕವಾಗಿ ವಿಂಡಿವಿಜುವಲ್ ಆಗಿ ತಾವೇ ಬಂದಾರ. ಯಾರಿಗೂ ಫೋನ್ ಮಾಡಿಲ್ಲ, ಒಂದು ಮೆಸೇಜ್ ಮಾಡಿಲ್ಲ, ಏನು ಮಾಡಿಲ್ಲ. ಅಷ್ಟು ಹೆಮ್ಮೆ ಐತಿ ನಮ್ಮ ಕ್ಷೇತ್ರದಾಗ ಸಾಹೇಬ್ರ ಮೇಲೆ. ಅದು ಹೆಮ್ಮೆ ಇದೇ ಥರನಾಗಿ ಇರುತ್ತಾ, ಅದು ಸಂತೋಷ ಐತಿ. ಮಾತಾ ಬರಾಕತ್ತಿಲ್ಲ ಅದನ್ನ ಏನು ಹೇಳ್ಬೇಕಂತ, ಯಾವ ಥರನಾಗಿ ವರ್ಣನೆ ಮಾಡ್ಬೇಕಂತ ಮಾತು ಬರ್ತಾ ಇಲ್ಲ. ಅದಕ್ಕಾಗಿ ಇಷ್ಟೇಳಿ ನನ್ನ ನೋಡೋದಕ್ಕೆ ಬಂದಿದ್ದೇವೆ. ಅದು ಸಿಕ್ಕಿದೆ. ಅದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಡಿ.ಕೆ.ಶಿ ಅವರಿಗೆ. ನನ್ನ ಹೆಸರು ಭೀಮಾ ಪಾಟೀಲ್, ಪುರಸಭೆ ಅವರ ತಲೆಮಾರಿಂದ ಈ ಪಕ್ಷಕ್ಕಾಗಿ ಸತತವಾಗಿ ಶ್ರಮ ಪಡ್ತಾ ಬಂದಂಥ ಮನೆತನ. ಆ ಮನೆತನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿದ್ದಂಥ ಜೀವನ ಕಳೆದಂಥ ನಮ್ಮ ಗೌರಮ್ಮ ತಾಯಿ ಆಗಲಿ, ನಮ್ಮ ತಂದೆಯವರಾದ ಎಸ್.ಆರ್. ಕಾಶಿಪುರಾಗಲಿ, ಮತ್ತು ನಮ್ಮ ವಿಜಯಾನಂದ ಸಾಹೇಬರಾಗಲಿ, ಎಲ್ಲ ಮಕ್ಕಳಿನ ಕಾಶಪ್ಪನವರು, ದೇವಾನಂದನವರು ಎಲ್ಲರೂ ಶ್ರಮ ಪಟ್ಟಂತು. ಅವ್ರ ಜೊತೆಯಾಗಿ ನಾವು ಎಲ್ಲ 15-20 ವರ್ಷದಿಂದ ಈ ಪಕ್ಷದಲ್ಲಿ ಶ್ರಮ ಪಟ್ಟಂಥವ್ರು. ಇವತ್ತು ನಾವೇ ಒಂದು ಆ ಸ್ಥಾನಕ್ಕೆ ಕುಂತಿದ್ದೇವೇನೋ ಅನ್ನೋಷ್ಟು ಖುಷಿ, ಸಂತೋಷ ಹೆಚ್ಚು ಬೆಳೀಲಿ ನಮ್ಮ ಸೋದರ ಆಸೆ ಪಡ್ತೇನೆ ಅಷ್ಟೇ. ನನ್ನ ಹೆಸರು ಸಿದ್ದು ಕೊನ್ನೂರು ಅಂತ, ತೇರದಾಳ್ ಮತಕ್ಷೇತ್ರದ ಡಿಪ್ಯೂಟಿ MLA ಕ್ಯಾಂಡಿಡೇಟ್. ನಾನು ಕಾಂಗ್ರೆಸ್ ಕಡೆಯಿಂದ. ನಾನು ಇವತ್ತಿನ ದಿವಸ ಭಾಳ ಸಂತೋಷ ಆಗೈತಿ ವಿಜಯಾನಂದ ಕಾಶ್ಯಪ್ಪನವರು ಅದಕ್ಕೆ. ಒಂದು ಉತ್ತರ ಕರ್ನಾಟಕದ ಹುಲಿ ಅಂಥೇಳಿ ವಿಜಯಾನಂದ ಕಾಶ್ಯಪ್ಪನವರು ಈಗಾಗಲೇ ಎಲ್ಲರೂ ಅಂತಾರೆ. ಆದರೆ ಈ ಸಲ ಇವತ್ತಿನ ದಿನ ರಾಜ್ಯದ ಹುಲಿ ಅಂತ ಅನಿಸ್ಬಿಟ್ಟು ಭಾಳ ತುಂಬ ಖುಷಿ ಆಗೈತಿ. ಯಾಕಂದ್ರೆ ನಮ್ಮ ಜಿಲ್ಲೆಯೊಳಗೆ ಇಂಥ ಹೆಂಗೆ ಲೀಡರ್ ಬೇಕಾಗಿತ್ತು, ಅದೊಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ ಅವ್ರ ಮಣಿತನ, ಅವ್ರ ಅಪ್ಪರ ಕಾಲದಿಂದನೂ ರಾಜಕೀಯ ಮಣಿತನ. ಅವ್ರ ಅಪ್ಪನೂ ಮಿನಿಸ್ಟರ್ ಇದ್ದರು, ಅವ್ರ ತಾಯಿಯೂ ಮಂತ್ರಿ MLA ಇದ್ದರು, ಇವರು MLA ಇದ್ದರು, ಮಿನಿಸ್ಟ್ರು ಆದರು. ಭಾಳ ತುಂಬ ಸಂತೋಷ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಮ್ಮ ಮಗನಿಗೆ ಸಚಿವ ಸ್ಥಾನ ಸಿಗಲೆಂದು ಪೂಜೆ ಮಾಡಿಸಿದ್ರೆ ಏನು ಹೇಳ್ತೀರಿ? ಸಿಗ್ತೈತಂತ ನನಗೆ ತುಂಬ ಭರವಸೆ ಇತ್ತು. ಸಿಗ್ತೈತಿ ನನ್ನ ಮಕ್ಕಳ ಮಂತ್ರಿ ಸ್ಥಾನ. ಗಟ್ಟಿಯಾಗಿ ನಾನು ಹೇಳಿದ್ದೆ, ನಮ್ಮ ಸಾಹೇಬರು ಕಂಡಿದ್ದೀನಿ. ನನ್ನ ವಯಸ್ಸಾಗಿದೆ, ನನ್ನ ಮಗನ ಕಂಡೋಣ ಅದಕ್ಕೆ ದಯವಾಗಿ ನನ್ನ ಮಗನಿಗೆ ಈ ಹಿಂದೆ ಎಸ್.ಆರ್. ಕಾಶಪ್ಪನವರು ಕೂಡ ಸಚಿವರಾಗಿ ಒಳ್ಳೆ ಇದನ್ನು ಮಾಡಿದ್ರಿ. ಈಗ ಅವ್ರ ಮಗನಿಗೂ ಸಿಗ್ತಾ ಇದೆ, ಏನು ಹೇಳ್ತೀರಿ? ಅಪ್ಪನ ಹೆಸರು ಅವತ್ತು ನಮ್ಮ ಮಗ ಕಟ್ಟ ಮಗ, ಅದಕ್ಕೆ ಅವ್ರ ಹೆಸರು ತಂದು ಅವ್ರಿಗೆ ಅವ ಇನ್ನು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾನಂತ ನನ್ನ ಭರವಸೆ. ಮಾಡೇ ಮತ್ತು ನಾವು ಎಲ್ಲ ತಾಲೂಕಿಗೂ ಜಿಲ್ಲಾಗೂ ಅವ ಎಲ್ಲ ಕೀರ್ತಿ ತಗೋಂತ ನನ್ನ ಭರವಸೆ. ಧನ್ಯವಾದ.